ಟೌನ್ಶಿಪ್ ಅನ್ನ ವಿರೋಧಿಸಿ ಸರ್ಕಾರದ ವಿರುದ್ಧ ಜೆಡಿಎಸ್ ಪಾದಯಾತ್ರೆ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಜೆಡಿಎಸ್ ನ ಕಾರ್ಯಕರ್ತರು ಇರ್ಬೋದು, ನಾಯಕರು ಇರ್ಬೋದು, ಇವತ್ತು ಪಾದಯಾತ್ರೆ ಮೂಲಕ ಫ್ರೀಡಂ ಪಾರ್ಕ್ ತಲುಪಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಕೂಡ ಪಾದಯಾತ್ರೆಗಳ ಮೂಲಕ ಬೆಂಗಳೂರು ಕಡೆ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಜೆಡಿಎಸ್ ನ ಹಿರಿಯ ನಾಯಕರಾದಂತಹ ಅನ್ನದಾನಿ ಅವರಿದ್ದಾರೆ. ಈ ಪ್ರತಿಭಟನೆಯ ರೂಪರೇಷೆಗಳು ಜೊತೆಗೆ ಸರ್ಕಾರದ ವಿರುದ್ಧ ಯಾವೆಲ್ಲ ನೀತಿಗಳನ್ನ ಕೈಗೊಂಡಿದ್ದಾರೆ ಅನ್ನೋ ಒಂದಷ್ಟು ವಿಚಾರಗಳನ್ನ ಅವ್ರ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಸರ್, ಬಿಡದಿಯ ಟೌನ್ಶಿಪ್ ಇವತ್ತು 2ನೇ ದಿನ ಪಾದಯಾತ್ರೆ, ನಮ್ಮ ನಿಲುವುಗಳೇನು, ಜೊತೆಗೆ ಸರ್ಕಾರ ಆ ನಿರ್ಧಾರದಿಂದ ವಾಪಸ್ ತಗೊಳ್ಕೊಳ್ತಾ ಅನ್ನೋ ನಿಮ್ಗೆ ಅನ್ಸುತ್ತಾ? ಈಗ ಏನು ಬಿಡದಿ ಜಮೀನು ರೈತರು ಫಲವತ್ತಾದ ಜಮೀನು, ಅನೇಕ ಸಾವಿರಾರು ರೈತರುಗಳು ಕೃಷಿ ಮಾಡ್ತಾ ಇದ್ದಾರೆ, ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ತರಕಾರಿ ಬೆಳೀತಿದ್ದಾರೆ, ತೆಂಗು ಬೆಳೀತಿದ್ದಾರೆ, ಅಡಿಕೆ ಬೆಳೀತಿದ್ದಾರೆ, ಇವತ್ತು ರಾಗಿ ಬೆಳೀತಿದ್ದಾರೆ. ಅಂತ ರೈತರನ್ನ ಒಕ್ಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಏನ್ ಈ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ, ಅದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನ ನಿನ್ನೆಯಿಂದ ಬೈರ್ಮಂಗಲದಿಂದ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿ ಇವತ್ತು 2ನೇ ದಿನ ಕಾಲಿಟ್ಟಿದೆ. ಇವತ್ತು ಬಿಡದಿಯ BGS ನ ಸರ್ಕಲ್ ಇಂದ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಸರ್ಕಲ್ ನಿಂದ ಹೊರಟು ನೈಸ್ ಜಂಕ್ಷನ್ ವರೆಗೂ ಕೂಡ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯನ್ನು ಹೊರಟಿದ್ವಿ. ನಾವು ಮಂಡ್ಯ ಜಿಲ್ಲೆಯಿಂದ ಮಳವಳ್ಳಿ, ಪಾಂಡುಪುರ, ಮಂಡ್ಯ, ಮದ್ದೂರು ಈ ಭಾಗದಿಂದ ಹೆಚ್ಚು ಸಂಖ್ಯೆಯಲ್ಲಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ನಾವು ಬಂದಿದ್ದೇವೆ. ಮಂಡ್ಯದಿಂದನೇ ಸುಮಾರು 5,000 ಜನರು ಈಗಾಗಲೇ ಬಂದು ತಲುಪಿದೀವಿ. ನಾವು 2ನೇ ದಿನದ ಹೋರಾಟವನ್ನ ತೀವ್ರಗೊಳಿಸ್ತೇವೆ. ಸರ್ಕಾರದ ನಿರ್ಧಾರ ಇನ್ನೂ ಕೂಡ ವಾಪಸ್ ಕೊಡಿಲ್ಲ. ಒಂದು ತೀರ್ಮಾನವನ್ನ ಮಾಡುತ್ತೆ, ಯಾರಿಗೆ ಭೂಮಿ ಕೊಡುವಂತಹ ಒಲವಿದೆ ಅವರು ಕೊಡಬಹುದು, ಒತ್ತಾಯ ಮಾಡಲ್ಲ ಅಂತ. ಭೂಮಿ ಕೊಡೋರು ಯಾರು ಒಪ್ಕೊಂಡಿದ್ದಾರೆ ಅಂದ್ರೆ, ಯಾರು ಸರ್ಕಾರಿ ಜಮೀನನ್ನ ಜಾಗವನ್ನ ಖಾತೆಗಳು ಮಾಡಿಸ್ಕೊಂಡು ಸ್ವಂತ ಬೋಗಸ್ ಖಾತೆಗಳನ್ನ ಬೋಗಸ್ ರಿಜಿಸ್ಟ್ರೇಷನ್ ಮಾಡಿ ಸರ್ಕಾರಿ ಜಮೀನನ್ನ ಒಡ್ಕೊಂಡಿದ್ದಾರೆ, ಅವರು ನಮಗೆ ಬೇಕು ಟೌನ್ಶಿಪ್ ಅಂತ ಹೋರಾಟ ಮಾಡ್ತಿದ್ದಾರೆ. ನಿಜವಾದ ರೈತರು ಯಾರು ಕೂಡ ಬಿಡದಿ ಬೈರ್ಮಂಗಲ ಭಾಗದಲ್ಲಿ ಯಾರು ಕೂಡ ನಮ್ಮದ ಅಕ್ವೈರ್ ಮಾಡ್ಕೊಳ್ಳಿ ಅಂತ ಯಾರು ಕೂಡ ಮುಂದೆ ಬಂದಿಲ್ಲ. ಇದೆಲ್ಲ ಶುದ್ಧ ಸುಳ್ಳು. ನಿಜವಾದ ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಆರೋಪ ಏನಾಗಿದೆ ಅಂದ್ರೆ, ಕುಮಾರಸ್ವಾಮಿ ಅವರು 2006ರಲ್ಲಿ ತೆಗೆದುಕೊಂಡಂತ ನಿರ್ಧಾರದಿಂದ ಇವತ್ತು ಜೆಡಿಎಸ್ ನಾಯಕರು ಬೀದಿಗೆ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ ಅಂತಾರೆ. ಕುಮಾರಸ್ವಾಮಿ ಅವರು ತಗೊಂಡಂತ ಈ ಟೌನ್ಶಿಪ್ ನಿರ್ಧಾರ ಏನಿದೆ, ಬೆಂಗಳೂರು ಒತ್ತಡವನ್ನ ಕಡಿಮೆ ಮಾಡಬೇಕು, ರೈತರ ಭೂಮಿಗಳಿಗೆ ಹೆಚ್ಚು ಬೆಲೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಗೊಂಡ್ರು. ಆದ್ರೆ ರೈತರು ಅವತ್ತು ಕಾಲಕ್ಕೆ ಕುಮಾರಣ್ಣನಿಗೆ ವಿರೋಧ ಮಾಡಿದ್ರು. ನೀವು ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡಬಾರ್ದು, ನಮ್ಮನ್ನ ಬದುಕಲಿಕ್ಕೆ ಬಿಡಬೇಕು, ನಾವು ರೈತರಾಗೆ ಉಳಿತೀವಿ ಅಂತ. ಕುಮಾರಸ್ವಾಮಿ ಅವರು ಒಂದೇ ಮಾತಿಗೆ ರೈತರು ಒಂದೇ ಮಾತಿಗೆ ಇವತ್ತು ಟೌನ್ಶಿಪ್ ಅನ್ನ ಕೈ ಬಿಟ್ಟಿದಿರ್ತಕ್ಕಂಥ ಇತಿಹಾಸ ಇದೆ ಅನ್ನೋದನ್ನ ಕಾಂಗ್ರೆಸ್ನವ್ರು ಇವತ್ತು ಅರ್ಥ ಮಾಡ್ಕೋಬೇಕು. ಸರ್, ಈ ಪಾದಯಾತ್ರೆಗೆ ಇವತ್ತು ದೇವೇಗೌಡರು ಕೂಡ ಬರ್ತಾ ಇದ್ದಾರೆ, ಹಿರಿಯ ನಾಯಕರನ್ನು ಕೂಡ ಇವತ್ತು ಕರೆಸಿ ಪಾದಯಾತ್ರೆ ಕೂಡ ಮಾಡಿಸ್ತಾ ಇದ್ದಾರೆ. ಸರ್ಕಾರ ಯಾಕೆ ಎಚ್ಚೆತ್ತಲ್ಲ ಇಂತ ರೈತರ ಪರವಾಗಿ ಯಾಕೆ ನಿಲ್ತಾ ಇಲ್ಲ ಅನ್ಸುತ್ತೆ? ಬಹುಶಃ ಮಾಜಿ ಪ್ರಧಾನಮಂತ್ರಿ ದೇವೇಗೌಡಾಜಿ ಅವರು ರೈತರ ನಾಯಕರಂತಾನೆ ಈ ದೇಶದಲ್ಲಿ ಹೆಸರು ಮಾಡ್ಕೊಂಡಿರ್ತಕ್ಕಂಥವ್ರು. ಅವರ ಒಂದು ಮಾತಿಗೆ ಇವತ್ತು ಮನ್ನಣೆ ಕೊಡ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ. ಇವತ್ತು ರೈತರ ಹೋರಾಟದಲ್ಲಿ ಅವ್ರಿಗೆ 94 ವರ್ಷ ವಯಸ್ಸಾದ್ರೂ ಕೂಡ ಇವತ್ತು ನಾನು ಹೋರಾಟಕ್ಕೆ ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇವತ್ತು ಸಾವಿರಾರು ಜನರ ಉದ್ದೇಶಿಸಿ ಇವತ್ತು ರೈತರನ್ನ ಇವತ್ತು ಉಳಿಸಬೇಕು, ಬಿಡದಿ ರೈತರನ್ನ ಉಳಿಸಬೇಕು ಅಂತ ಹೇಳಿ ಅವರು ಕೂಡ ಈ ಪಾದಯಾತ್ರೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಮಾತಿಗೆ ಇವತ್ತು ಸರ್ಕಾರ ಬೆಚ್ಚುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಒಂದ್ ವೇಳೆ ಅವ್ರೇನಾದ್ರೂ ದೇವೇಗೌಡಾಜಿ ಅವರ ಮಾತಿಗೆ ಮನ್ನಣೆ ಕೊಡದೆ ಹೋದ್ರೆ ಇದು ಹೋರಾಟ ತೀವ್ರತರವಾಗಿರುತ್ತೆ ಅಂತಕ್ಕಂಥ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೆ. ಇವಿಷ್ಟು ಜೆಡಿಎಸ್ ನ ಹಿರಿಯ ನಾಯಕರಾದಂತಹ ಅನ್ನದಾನಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.